ಮೊದಲಿಗೆ ನಮಸ್ಕಾರ. ನಮಸ್ಕಾರ ಸರ್. ಅತಿ ಐ ಲವ್ ಯು ಎಲ್ಲೋ ಒಂದು ಕಡೆ ಈ ಸಿನಿಮಾ ಟೈಟ್ಲು ಪೋಸ್ಟ್ರೇ ಒಂದಷ್ಟು ವಿಚಾರನ ಕೆದಕ್ತಾ ಇದೆ. ಸೊ ಇದು ಯಾವುದರ ವಿಚಾರವಾಗಿ ಅತಿನೋ ಅಥವಾ ಹೀರೋಯಿನ್ ಹೆಸರೇ ಅತಿನೋ ಗೊತ್ತಿಲ್ಲ. ಯಾವ ಅತಿ ಅನ್ನೋದನ್ನು ಸ್ವಲ್ಪ ಬಿಡಿಸಿ ಹೇಳಬೇಕು ಮೊದಲು ನೀವು. ಹೀರೋಯಿನ್ ಅತಿಯಾದದ್ದೇನು ಅಂತ ಅಲ್ಲ, ಅವ್ರ ಹೆಸರೇ ಅತಿ. ಎಲ್ಲೋ ಒಂದು ಕಡೆ ಈ ಅತಿ ಅನ್ನೋ ಪದದಲ್ಲಿ ನೀವು ಒಂದಷ್ಟು ಪೋಸ್ಟ್ ಹಾಕಿದಿರಿ, ಇದು ಲಿಟಿಗೇಷನ್ ಪ್ರಾಪರ್ಟಿ ಅಂತ ಗೊತ್ತಿರಲಿಲ್ಲ, ನಿಮ್ಮಿಂದೇನೆ ಇದೆ, ಈ ಸ್ವತ್ತು ಸರೋಜಮ್ಮನಿಗೆ ಸೇರಿದ್ದು, ಈ ಥರದಂದೆಲ್ಲ ಕೋರ್ಸ್ ನೋಡಿದಾಗ ಏನು ಹೇಳಕ್ಕೆ ಹೊರಟಿದೆ ಅನ್ನೋದೇ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇಲ್ಲ, ನಾನು 100% ಸಿನಿಮಾಗೆ ಸಂಬಂಧಪಟ್ಟಿದ್ದನ್ನೇ ಹೇಳ್ತಾ ಇದ್ದೀನಿ ಹೊರತು ಸಿನಿಮಾಯಿಂದ ಹೊರಗಡೆ ಬಂದೇನೋ ಹೇಳೋ ಅಂಥ ಉದ್ದೇಶಕ್ಕೆ ಆ ಲೈನ್ಗಳನ್ನ ಯಾವುದೂ ನಾನು ಬರೆದಿಲ್ಲ. ಏನು ಹೇಳ್ತಿದ್ದೀರಾ ಸರ್? ಆ್ಯಕ್ಚುಲಿ ಸಿನಿಮಾ ಕತೆ ಒಳಗಡೆ ಆ ಪಾತ್ರ ಏನು, ಆ ಪಾತ್ರದ ಬೆನ್ನಿಂದೆ ಯಾರಿದ್ದಾರೆ, ಯಾರ ಪ್ರಾಪರ್ಟಿ ಅದು ಅಂತೇಳಿ ಯಾರು ಬಿಂಬಿಸ್ತಾ ಇದ್ದಾರೆ, ಅಥವಾ ಯಾರು ಆ ರೀತಿ ಅರ್ಥೈಸ್ಕೊಂಡಿದ್ದಾರೆ, ಅಥವಾ ಯಾರು ಆ ರೀತಿ ಅದನ್ನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳು ಸಿನಿಮಾ ಪರದೆ ಒಳಗಡೆ ಇರೋದ್ರಿಂದ ಅದಕ್ಕೆ ಸೂಕ್ತವಾಗಿರೋಂಥ ಪದಗಳನ್ನೇ ನಾನಲ್ಲಿ ಆ್ಯಡ್ ಮಾಡಿದ್ದೀನಿ ಸರ್. ಇದು ಸಂಬಂಧದ ಅತಿಯೋ ಅಥವಾ ನಿಜವಾಗ್ಲೂ ಪ್ರಾಪರ್ಟಿ ಅತಿನಾ ಅಂತ? ಇದು ಹೆಸರಲ್ಲಿ ಅತಿ ಅನ್ನೋದು ಆ ಕ್ಯಾರೆಕ್ಟರ್ ಹೆಸರು, ಅದನ್ನೇ ನಾನು ನೋಟಿಸ್ ಮಾಡಿದ್ದೀನಿ. ಏನು ಹೇಳಕ್ಕೆ ಹೊರಟಿದ್ದೀರಿ ಸರ್? ಈ ಪ್ರೇಮ ಕಥೆಗಳು ತುಂಬ ಬಂದಿದೆ. ಹೌದು ಸರ್. ಸೊ ಈ ಪ್ರೇಮ ಕಥೆಯಲ್ಲಿ ಏನನ್ನು ನೀವು ಜನಕ್ಕೆ ಮುಟ್ಟಿಸೋವಂಥ ಪ್ರಯತ್ನ ಮೊದಲನೇದಾಗಿರುತ್ತೆ ನಿಮ್ಮದು ಸರ್. ಇದು 100% ಪ್ರೇಮ ಕಥೆ ಅಲ್ಲ, ಸಾಂಸಾರಿಕ ಕಥೆ. ಇತ್ತೀಚಿನ ದಿನಗಳಲ್ಲಿ ಇರುವಂಥ ಕೌಟುಂಬಿಕ ವ್ಯವಸ್ಥೆಯ ಒಳಗಡೆ ಇರುವಂಥ ಚಿತ್ರಣವನ್ನು ಪರದೆ ಮೇಲೆ ಬಿತ್ತುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಯಾಕಂದರೆ ನೀವು ಹಾಕಿದ್ರಿ ಕಪಲ್ಸ್ ಡೋಂಟ್ ಮಿಸ್ ಅಂತ ಹೇಳಿದಂತೆ. ಹೌದು. ಸೊ ಕಪಲ್ಸ್ ನೋಡಲೇಬೇಕಾದಂಥ ಅಂಶ ಏನನ್ನು ಹೆಚ್ಚು ಗಾಢವಾಗಿದೆ ಇದರಲ್ಲಿ ಅಂತ? ಅವರ ಬದುಕಿನ ಚಿತ್ರಣವನ್ನೇ ನಾವು ಪರದೆ ಮೇಲೆ ಇಟ್ಟಿರೋದ್ರಿಂದ ಅವರು ಅದನ್ನು 100% ನೋಡಲೇಬೇಕು. ಅವ್ರು ನೋಡಿದಾಗ ಅದು ಅವ್ರಿಗೆ ಅನಿಸುತ್ತೆ. ಈಗ ಉದಾಹರಣೆಗೆ ಯಾವುದನ್ನು ನಾನು ಉದಾಹರಣೆಗೆ ತಾಜ್ ಮಹಲ್ ನೋಡಿದ್ದೀನಿ ಅಂತ ಅಂದಾಗ, ಎಲ್ಲಾದರೂ ತಾಜ್ ಮಹಲ್ ಫೋಟೋ ನೋಡಿದಾಗ ನಮಗೇನು ಅನಿಸುತ್ತೆ, ಆ ತಾಜ್ ಮಹಲ್ ನಾನು ಅದನ್ನು ನೋಡಿದ್ದೀನಿ ಅಂತ ನಾವು ನೋಟಿಸ್ ಮಾಡ್ತೀವಿ. ಈಗ ಶಿವಣ್ಣವ್ರನ್ನ ನಾವೆಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಯಾರಾದರೂ ಅದೇ ಶಿವಣ್ಣ ಯಾವುದೋ ಒಂದು ದೇವಸ್ಥಾನಕ್ಕೆ ಎಲ್ಲೋ ಒಂದು ಪೂಜೆಗೆ ಬಂದರು ಅಂತ ಇಟ್ಕೊಳ್ಳಿ, ಆ ಪಬ್ಲಿಕ್ ಏನು ಮಾಡಿ ಶಿವಣ್ಣನ ಗುರುತಿಸ್ತಾರೆ, ನೋಡ್ತಾರೆ. ಯಾಕೆಂದರೆ ಯಾರಿಗೆ ಯಾವುದರ ಒಂದು ಪರಿಚಯ ಇರುತ್ತೆ ಅದು ಆ ಪರದೆ ಮೇಲೋ ಅಥವಾ ಬೇರೆ ಇನ್ನೆಲ್ಲೋ ಅನಿರೀಕ್ಷಿತವಾಗಿ ಅದು ಸಿಕ್ಕಿದಾಗ ಅದು ನಮ್ಮದು ಅನ್ನೋ ಒಂದು ಆತ್ಮೀಯತೆ ಬರುತ್ತೆ. ಅದೇ ರೀತಿ ಗಂಡ ಹೆಂಡತಿ ನೀವು ಈ ಸಿನಿಮಾವನ್ನು ಮಿಸ್ ಮಾಡ್ಕೋಬೇಡಿ, ತಪ್ಪದೇ ನೋಡಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಅವರ ಜೀವನದಲ್ಲಿ ಇರುವಂಥ ಎಷ್ಟೋ ಅಂಶಗಳನ್ನೇ ನಾವು ಚಿತ್ರದ ಒಳಗಡೆ ಬಿತ್ತಿದ್ದೀವಿ. ಹಾಗಾಗಿ ಅವ್ರು ನೋಡಿದಾಗ ಹೌದೌದು ನನ್ನ ಹೆಂಡ್ತಿನೂ ಹಿಂಗೆ ಆಡ್ತಾಳೆ, ನನ್ನ ಗಂಡನೂ ಹಿಂಗೆ ಆಡ್ತಾನೆ ಅಂತೇಳಿ ಅವ್ರು ನೋಟಿಸ್ ಮಾಡಿ ಮಾತಾಡೋದಕ್ಕೆ, ಅಥವಾ ಆ ಸಿನಿಮಾದಲ್ಲಿ ಧ್ವನಿಯ ಮುಖಾಂತರ ಬಂದಿರುವಂಥ ಬೇರೆ ಪಾತ್ರಗಳು ಹೌದು ಹೀಗೆ ಇರ್ತಾರೆ ಅಂತೇಳಿ ಅವರು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಅವರ ವೈಯಕ್ತಿಕವಾದ ಜೀವನದಲ್ಲೂ ಅಂಥ ಪಾತ್ರಗಳು ಇರುತ್ತೆ. ಅದು ಆ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಈ ದಂಪತಿಗಳು ಈ ಚಿತ್ರವನ್ನು ಮಿಸ್ ಮಾಡಿಕೊಂಡ್ರೆ ಏನನ್ನು ಕಳ್ಕೊಬೋದು ಅಂತ ನಿಮ್ಗೆ ಅನಿಸುತ್ತೆ? ಅವ್ರ ಪರದೆ ಮೇಲೆ ನೋಡ್ಕೊಳ್ಳೋಂಥ ಒಂದು ಅವಕಾಶವನ್ನು ಕಳ್ಕೊಂಡ್ರು ಅಂತ ಅನಿಸುತ್ತೆ. ಯಾಕಂದರೆ ಅದು ರಿಸೆಂಬಲ್ಸ್ ಆಗಿ ಅವ್ರಿಗದು ಎಷ್ಟು ಇಂಪಾರ್ಟೆನ್ಸ್ ಆಗಿರುತ್ತೆ ಇವತ್ತಿನ ಜನ್ರೇಷನ್ಗೆ ಬೇಕಾಗುತ್ತೆ ಸರ್. ಯಾಕಂದರೆ ಈಗ ಉದಾಹರಣೆಗೆ ನಾನೇ ಒಬ್ಬ ಗಂಡನಾಗಿ ನನ್ನ ಹೆಂಡತಿ ಹತ್ರ ನಾನು ಯಾವುದೋ ಒಂದು ರೀತಿ ನಡ್ಕೋತಾ ಇರ್ತೀನಿ. ಅದನ್ನು ಅವಳು ನೋಟಿಸ್ ಮಾಡ್ತಾಳೆ, ನನ್ನ ಮಿಸ್ಟೇಕ್ ಏನು ಅಂತ ಅವಳು ನೋಟಿಸ್ ಮಾಡ್ತಾಳೆ. ಅವಳು ಅದನ್ನು ಹೇಳಿದ್ರೆ ನಿನಗೇನು ಗೊತ್ತಾಗುತ್ತೆ, ಸುಮ್ಮನೆ ಇರು, ನಾನು ಕರೆಕ್ಟಾಗಿದ್ದೀನಿ, ಫಸ್ಟ್ ನೀನು ಸರಿ ಹೋಗು ಅಂತೇಳಿ ನಾವು ವಾಪಸ್ ಮಾತಾಡ್ತೀವಿ. ಯಾಕೆ? ಆಕೆ ನನ್ನ ಹೆಂಡತಿ, ಅವಳು ಕಂಪ್ಲೇಂಟ್ ಮಾಡ್ತಾ ಇರೋದು ಯಾರ ಮೇಲೆ? ನನ್ನ ಮೇಲೆ. ನಮ್ಮ ಮೇಲೆ ನೇರವಾಗಿ ಅವ್ರು ಆರೋಪ ಮಾಡಿದಾಗ ನೀನು ಸರಿ ಇಲ್ಲ ಅಂದಾಗ ಒಪ್ಕೊಳ್ಳೋಕ್ಕೆ ಯಾರೂ ರೆಡಿ ಇಲ್ಲ. ಗಂಡನೂ ರೆಡಿ ಇರಲ್ಲ, ಹೆಂಡ್ತಿನೂ ರೆಡಿ ಇರಲ್ಲ. ಈಗ ನಾನೇ ನನ್ನ ಹೆಂಡ್ತಿಗೆ ಹೇಳಿದ್ರೆ ಅವಳು ಒಪ್ಕೊಳ್ಳಲ್ಲ, ಆಕೆನೂ ನಾನು ಹೇಳಿದ್ರೆ ಒಪ್ಕೊಳ್ಳಲ್ಲ. ಯಾತಕ್ಕೆ ಅಂದರೆ ಅಲ್ಲಿ ಒಂದು ಇರುತ್ತೆ ಕ್ಲಾಶಸ್ಸು. ಹಿಂದೆ ಇತ್ತು, 150-100 ವರ್ಷಗಳ ಹಿಂದೆ ಮನೆಯಲ್ಲಿ ಗಂಡ ಮಾತ್ರ ಸಂಪಾದನೆ ಮಾಡ್ತಾ ಇದ್ದ. ಗಂಡ ಸಂಪಾದನೆ ಮಾಡಿ ಮನೆ ಒಳಗಡೆ ತಂದಾಕೋ ಜವಾಬ್ದಾರಿ ಅವನದಾಗಿತ್ತು. ಅವನು ತಂದು ಮನೆ ಒಳಗಡೆ ಹಾಕಿದ್ದನ್ನು ಅಡುಗೆ ಮಾಡಿ ಮಕ್ಕಳು ಮರಿ ಆ ಮನೆ ವಾತಾವರಣವನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಹೆಣ್ಮಕ್ಳದಾಗಿತ್ತು. ಆದರೆ ಈಗ ಹೆಣ್ಮಕ್ಳು ಆ ಒಂದು ರಂಗದಿಂದ ಮುಂದುವರೆದಿದ್ದಾರೆ. ಆ ಒಂದು ಏನು ಆ ಚೌಕಟ್ಟಿತ್ತಲ್ಲ, ಆ ಚೌಕಟ್ಟಿನಿಂದ ಹೊರಗಡೆ ಬಂದು ಒಂದು ಗಂಡಿಗೆ ಸಮಾನವಾಗಿ ಕೆಲಸ ಮಾಡುವಂಥ ಒಂದು ಶಕ್ತಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಈಗ ಅದೇ ಹೆಣ್ಣಿನ ಒಳಗಡೆ ಒಂದು ಯೋಚನೆ ಬರುತ್ತೆ, ಹೌದು ನಾನು ದುಡಿತೀನಿ, ನಾನು ಯಾಕೆ ಇವನು ಮಾತು ಕೇಳಬೇಕು, ನೀನು ಒಂದು 25,000 ಸಂಬಳ ತೊಗೊಂಬರ್ತೀಯ, ಹೋಗಲ್ಲೋ ನಾನು ಆಚೆ ಹೋದ್ರೆ ನಾನು 25,000 ರೂಪಾಯಿ ಸಂಬಳ ತೊಗೊಂಡು ನನಗೂ ಆ ಕೆಪಾಸಿಟಿ ಇದೆ ಅನ್ನೋ ಒಂದು ಈಕ್ವಾಲಿಟಿ ಬಂದಿದೆ. ಹೆಣ್ಣು ಮತ್ತು ಗಂಡಿನ ನಡುವೆ ಆ ಒಂದು ಈಕ್ವಾಲಿಟಿ ಬಂದಿದೆ. ಆದರೆ ಆ ಈಕ್ವಾಲಿಟಿಯನ್ನು ಈ ಪುರುಷ ಪ್ರಧಾನ ಸಮಾಜ, ಅಂದರೆ ನಮ್ಮ ಸಮಾಜದಲ್ಲಿ ನಾವುಗಳು ಅದನ್ನು 100% ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನೀವು ಒಪ್ಕೋತೀರಾ ಸರ್? ಒಪ್ಕೊಳ್ಳಲ್ಲ, ನಾವು ಒಪ್ಕೊಳ್ಳಲ್ಲ. ಯಾಕೆ ಅಂದರೆ ನಾವು ಎಷ್ಟೇ ಒಪ್ಕೊಂಡಿದ್ದೀವಿ ಅಂತ ನಾವು ಬಹಿರಂಗವಾಗಿ ಮಾತಾಡ್ತೀವಿ ಹೊರತು ಆಂತರಿಕವಾಗಿ ನಮ್ಮೊಳಗಡೆ ಆ ಒಂದು ವ್ಯತ್ಯಾಸಗಳನ್ನು ನಾವು ಯಾವುದೋ ಒಂದು ಮುಖಾಂತರ ನಾವು ವ್ಯಕ್ತಪಡಿಸ್ತಾನೆ ಇರ್ತೀವಿ. ಅದರ ಅರಿವು ನಮಗಿರಲ್ಲ ಅದನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ. ಅಂಥ ಸನ್ನಿವೇಶಗಳನ್ನು ನೀವು ಪರದೆ ಮೇಲೆ ನೋಡಿದಾಗ
ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳಲ್ಲ ಫಸ್ಟು, ಬೇರೆ ಯಾರೋ ಆ ಆರ್ಟಿಸ್ಟು ಅವನು ಆ್ಯಕ್ಟಿಂಗ್ ಮಾಡ್ತಾನೆ ಅವನ್ನ ನೀವು ನೋಡ್ತೀರಾ. ಅವನ್ನ ನೋಡಿದಾಗ ಅವನು ನಿಮಗೆ ಮೂರನೇವನಾಗಿ ಕಾಣಿಸ್ತಾನೆ. ಮೂರನೇವನಾಗಿ ಕಾಣಿಸಿದಾಗ ಅಲ್ಲಿ ನೀವು ಕಾಣುವಂಥ ತಪ್ಪುಗಳನ್ನು ಹೌದು ನಾನು ಹಿಂಗೆ ಮಾಡ್ತೀನಲ್ವಾ ಅಂತೇಳಿ ನೀವು ಜಸ್ಟಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸುಲಭ ಆಗುತ್ತೆ. ಈ ಥರ ಒಂದು ಸಂದರ್ಭಗಳನ್ನು ಗಂಡನ ಜೀವನದಲ್ಲಿರುವಂಥದ್ದು ಆಗಿರ್ಬೋದು, ಹೆಂಡತಿ ಜೀವನದಲ್ಲಿರೋ ಆಗಿರ್ಬೋದು, ಆ ಥರ ಸಾಕಷ್ಟು ವಿಚಾರಗಳು ಪರದೆ ಮೇಲೆ ಆಗಾಗ ಬಂದು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರುತ್ತೆ. ಹೌದು ನಾನು ಸ್ವಲ್ಪ ನನ್ನ ಹೆಂಡತಿ ಹತ್ರ ಹಿಂಗೆ ನಡ್ಕೋತೀನಿ, ನಾನು ಅದು ಸ್ವಲ್ಪ ಸರಿಪಡಿಸ್ಕೋಬೇಕು. ನನ್ನ ಹೆಂಡ್ತಿಗೂ ಆ ಸಿನಿಮಾ ನೋಡಿದಾಗ ಅವಳಿಗೂ ಅನಿಸುತ್ತೆ, ಹೌದು ನಾನು ಪಾಪ ಒಂದೊಂದ್ಸತಿ ನನ್ನ ಗಂಡನ ಹತ್ರ ಹಿಂಗೆ ನಡ್ಕೋತೀನಿ, ಅವನೇನು ಮಿಸ್ಟೇಕ್ ಮಾಡಿರಲ್ಲ, ಆದರೂ ನಾನು ಯಾಕೆ ಆ ಥರ ಮಾಡ್ತೀನಿ, ಇಲ್ಲ ನಾನೇ ಸರಿಪಡಿಸ್ಕೋಬೇಕು ಅಂತೇಳಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಪೂರಕವಾಗಿರುತ್ತೆ ಅಂತ ಒಬ್ಬ ನಿರ್ದೇಶಕನಾಗಿ ನಾನು ಭಾವಿಸಿ ಈ ಒಂದು ಕತೆಗೆ ವೇದಿಕೆಯನ್ನು ಕಟ್ಕೊಂಡಿದ್ದೀನಿ ಸರ್.